ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಜೆ.ಪಿ. ನಗರ 8th ಫೇಸ್ ಬರುತ್ತೆ. ಈ ಲೇಔಟ್ ಹೆಸರು ಬಂದು ಬ್ರೂಕ್ಸ್ ಆವನ್ ಲೇಔಟ್ ಬರುತ್ತೆ. ಟೋಟಲ್ 4 ಯೂನಿಟ್ ಇದೆ. ಈಚ್ ಫ್ಲೋರ್ಗೆ 3 ಬೆಡ್ರೂಮ್ ಒಂದೊಂದು ಯೂನಿಟ್ ಇದೆ. ಸೇಲ್ಗೆ 4 ಯೂನಿಟ್ ಇದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಪ್ರಾಪರ್ಟಿ ನೇಮ್ ಬಂದು ರಾಯಲ್ ಅಬೌಟ್ ಪ್ರಾಪರ್ಟಿ ನೇಮ್ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು ಇದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ 40 ಫೀಟ್ ರೋಡ್ ಬರುತ್ತೆ. ನಿಮಗೆ ಕಾರ್ನರ್ ಪಕ್ಕದೇ ಇಲ್ಲಿ 60 ಫೀಟ್ ರೋಡ್ ಬರುತ್ತೆ. ಈ ರೋಡ್ ಬಂದು 60 ಫೀಟ್ ರೋಡ್ ಬರುತ್ತೆ. ನಿಮಗೆ ಎಲಿವೇಶನ್ಗೆ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಬಬ್ಬಲ್ ಡಿಸೈನ್ ಮಾಡಿಸಿ ಬಾಲ್ಕನಿಗೆಲ್ಲ ನಿಮಗೆ SS ರೇಲಿಂಗ್ಸು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಎಲಿವೇಶನ್. ನಿಮಗೆ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನಿಮಗೆ ಆ ಸೈಡ್ ಈ ಸೈಡ್ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ ಎಲಿವೇಶನ್. ನಿಮಗೆ ಎಲ್ಲ LED ಲೈಟ್ಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ LED ಲೈಟ್ಸ್ ಹಾಕಿದ್ದಾರೆ. ನಿಮ್ಗೆ ಆ ಸೈಡ್ ಈ ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪ್ರಾಪರ್ಟಿ ಸುತ್ತ ನಿಮ್ಗೆ ಸೆಟ್ ಬ್ಯಾಕ್ ಬರುತ್ತೆ. ನೋಡಿ 2.5-3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಸೈಡು ಆ ಸೈಡ್ ಕೂಡ ಬಿಟ್ಟಿದ್ದಾರೆ ಸೆಟ್ ಬ್ಯಾಕ್. ನಿಮಗೆ MS ಅಲ್ಲಿ ಕಾರ್ ಗೇಟ್ ಮಾಡಿಸಿದ್ದಾರೆ. ಇದು ಕಾರ್ ಗೇಟ್ ಬರುತ್ತೆ. ಇದು ಸ್ಲೈಡಿಂಗ್ ಗೇಟ್ ಬರುತ್ತೆ. ಸ್ಲೈಡಿಂಗ್ ಗೇಟ್ ಬರ್ತಿದ್ದು. ಇದು ವಾಕಿಂಗ್ ಗೇಟ್ ಬರುತ್ತೆ. MS ಅಲ್ಲಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮಗೆ ಇದೆಲ್ಲ ಕಾರ್ ಪಾರ್ಕಿಂಗ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದು ಕಾರು 2 ಟೂ ವೀಲರ್ ನಿಲ್ಸೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಹೆವಿ ಬೀಮ್ಸು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ EV ಚಾರ್ಜಿಂಗ್ಗೆ ಎಲ್ಲ ಕಡೆ ನಿಮಗೆ ಲೈನ್ ಮಾಡಿಬಿಟ್ಟಿದ್ದಾರೆ. ಪ್ರಾವಿಷನ್ EV ಚಾರ್ಜಿಂಗ್ಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ಇಲ್ಲಿ ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ವಾಶ್ರೂಮ್ ಇದೆ. ಆಲ್ರೆಡಿ ಸೆಕ್ಯೂರಿಟಿ ಇದ್ದಾರೆ. ಇಲ್ಲಿ ನಿಮಗೆ ಸಿಲಿಂಡರ್ ಇಡಕ್ಕೆ ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಸಿಲಿಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಈ ಪ್ರಾಪರ್ಟಿಗೆ 2 ಬೋರ್ ಇದೆ. ಒಂದು ಬೋರ್ ಬಂದು 950 ಸ್ಕ್ವೇರ್ ಫೀಟ್ ಇದೆ. ಇನ್ನೊಂದು ಬೋರ್ ಬಂದು 1300 ಸ್ಕ್ವೇರ್ ಫೀಟ್ ಇದೆ. ಒಂದರಲ್ಲಿ 2 ಇಂಚ್ ನೀರಿದೆ, ಇನ್ನೊಂದರಲ್ಲಿ 3 ಇಂಚ್ ನೀರಿದೆ. ಹೀಗೆ ಬನ್ನಿ. ಇಲ್ಲಿ ಒಂದು ಸಂಪ್ ಇದೆ. ಇಲ್ಲಿ ಸಂಪ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಈಚ್ ಫ್ಲೋರ್ಗೆ 1 ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ನೋಡಿ ಹೆವಿ ಬೀಮ್ಸ್. ನಿಮಗೆ 2.5 ಅಡಿ ಬರುತ್ತೆ. 9 ಇಂಚ್ಗೆ 2.5 ಅಡಿ ಪಿಲ್ಲರ್. ಸುತ್ತ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಆಲ್ರೆಡಿ CC ಕ್ಯಾಮ್ರಾ ಹಾಕಿದ್ದಾರೆ. ಆಮೇಲೆ LED ಲೈಟ್ಸ್ ಕೂಡ ಹಾಕಿದ್ದಾರೆ. ನಿಮ್ಗೆಲ್ಲ ಸೀಲಿಂಗ್ಗೆ ಪಾರ್ಕಿಂಗ್ ಏರಿಯಾಗೆ ಪೂರ್ತಿ LED ಲೈಟ್ಸ್ ಬರುತ್ತೆ. ಕಾರ್ ವಾಷಿಂಗ್ಗೆ ಟ್ಯಾಬ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ಗೆ ಟ್ಯಾಬ್ ಬರುತ್ತೆ. ಕಾರ್ ವಾಶ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಬರುತ್ತೆ. ಇಲ್ಲಿ ಕಾವೇರಿ ಮೀಟರ್ಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮೀಟರ್ ಹಾಕಿಲ್ಲ. ಇಲ್ಲಿ ಕಾವೇರಿ ಮೀಟರ್ ಬರುತ್ತೆ. ಹೀಗೆ ಬನ್ನಿ. ನಿಮ್ಗೆ ಎಲ್ಲ ಫ್ಲೋರ್ಗೂ ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸೆಸ್ ಇದೆ. ಫ್ಲೋರಿಂಗ್ ಎಲ್ಲ ಲಪೋತ್ರ ಹ್ಯಾಂಡಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆ ಒಳ್ಳೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟೇರ್ಕೇಸ್ ಅಲ್ಲಿ ಹೋಗ್ಬೋದು ನೀವು. ಇದು ನಿಮ್ಗೆ ಹೀಗೆ ಬನ್ನಿ. ಲಪೋತ್ರ ಹ್ಯಾಂಡಿಸ್ಕಿಟ್ ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗು SS ರೇಲಿಂಗ್ಸ್ ಬರುತ್ತೆ. ಇಲ್ಲಿ ಲಿಫ್ಟ್ ಅಲ್ಲಿ ಬರ್ಬೋದು, ಇಲ್ಲಾಂದ್ರೆ ನಿಮ್ ಸ್ಟೇರ್ಕೇಸ್ ಅಲ್ಲಿ ಬರ್ಬೋದು. ಹೀಗೆ ಬನ್ನಿ. ಆಸ್ ಪರ್ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಯೂನಿಟ್ ಬರುತ್ತೆ. 3 ಬೆಡ್ರೂಮ್ ಬರುತ್ತೆ. ಆದ್ರೆ ನಾನು ನಿಮ್ಗೆ 3rd ಫ್ಲೋರ್ ಯೂನಿಟ್ ತೋರಿಸ್ತೀನಿ. ಇದು ಗ್ರೌಂಡ್ ಅಲ್ಲಿ ಒಂದಿದೆ,
ಫಸ್ಟ್ ಅಲ್ಲಿ ಒಂದಿದೆ, ಸೆಕೆಂಡ್ ಅಲ್ಲಿ ಒಂದಿದೆ, ಥರ್ಡ್ ಅಲ್ಲಿ ಒಂದಿದೆ. ಹೀಗೆ ಬನ್ನಿ. ನಿಮ್ಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ, ಎಲ್ಲ ಫ್ಲೋರ್ಗೂ ಇಲ್ಲಿ ಲಿಫ್ಟ್ ಆಕ್ಸೆಸ್ ಇದೆ. ನಿಮ್ಗೆ ವಾಲ್ಗೆಲ್ಲ ಒಳ್ಳೆ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಗ್ರಾನೈಟ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಲಿಫ್ಟ್ ಹತ್ರ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಲಪೋತ್ರ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಇದು ಕಾರಿಡಾರ್ ಪೂರ್ತಿ ನಿಮ್ಗೆ ಗ್ರಾನೈಟ್ ಹಾಕಿದ್ದಾರೆ. ನಿಮ್ಗೆ SSL MS ಇಲ್ಲೊಂದು ಡೋರ್ ಹಾಕೊಂಡ್ರೆ ನೀವು ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ, ಸೇಫ್ಟಿ ಇರುತ್ತೆ, ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಅದಕ್ಕೆ ಒಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆ ಇಂಡಿವಿಜುವಲ್ ಇಲ್ಲಿ ನೋಡಿ ಲಿಫ್ಟ್, ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದು 5 to 6 ಮೆಂಬರ್ಸ್ ಬರುತ್ತೆ ಲಿಫ್ಟ್. ನಿಮ್ಗೆ ಇಂಡಿವಿಜುವಲ್ UPS ಇಡಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇದು ಪೂರ್ತಿ ಕಾರಿಡಾರ್ ಬರುತ್ತೆ ನಿಮ್ಗೆ. ಇದು ಕಾರಿಡಾರ್ ಬಂದು ನಿಮ್ಗೆ 5 to 6 5.5 ಫೀಟ್ ಬರುತ್ತೆ ಇದು ಕಾರಿಡಾರ್. ಇದಕ್ಕೆ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇದು ನಾರ್ತ್ ಎಂಟ್ರಿ ಬರುತ್ತೆ. ಈ ಮೂಲೆ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಮೂಲೆ ಬರುತ್ತೆ. ಇದು ನಾರ್ತ್ ಮೇನ್ ಡೋರ್ ಎಂಟ್ರಿ ಬರುತ್ತೆ. ನಿಮ್ಗೆ ಸೀಲಿಂಗ್ ಎಲ್ಲ PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. PVC ಸೀಲಿಂಗ್ ಬರುತ್ತೆ. ನಿಮ್ಗೆ ಒಳ್ಳೆ ಟೈಲ್ಸ್ ಸ್ಲೈಡಿಂಗ್ ಮಾಡಿದ್ದಾರೆ. ವಾಲ್ ಪೂರ್ತಿ ಒಳ್ಳೆ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ ಫ್ಲಾಟು, ಲಕ್ಸುರಿಯಸ್ ಫ್ಲಾಟ್ ಬರುತ್ತೆ ಇದು. ಹೀಗೆ ಬನ್ನಿ. ನೀವು ಎಂಟ್ರಿ ಬರ್ತಾ ಇದ್ದಂಗೆ ಇದು ಥಿಕ್ನೆಸ್ ಬಂದು ನಿಮ್ಗೆ 5/9 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಫ್ಲಾಟ್ಗಳಲ್ಲಿ ಸಾಮಾನ್ಯವಾಗಿ ಈ ಸೈಜ್ ವಾಸ್ಕಲ್ಗಳು ಯಾರು ಹಾಕಲ್ಲ, ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಈ ಥಿಕ್ನೆಸ್ ಬಂದು ನಿಮ್ಗೆ 5/9 ಬರುತ್ತೆ. ಹೈಟ್ ಬಂದು 8 ಫೀಟ್ ಹೈಟ್ ಬರುತ್ತೆ. ವಾಸ್ಕಲ್ ಹೈಟ್ 8 ಫೀಟ್ ಹೈಟ್ ಬರುತ್ತೆ. ನಿಮ್ಗೆ ಅಗಲ ಬಂದು ಇದು 6 ಫೀಟ್ ಬರುತ್ತೆ. ನೋಡಿ ಇದು ಮೇನ್ ಡೋರು ಹೆವಿ ಥಿಕ್ನೆಸ್ ಇದೆ, 2 ಇಂಚ್ ಥಿಕ್ನೆಸ್ ಇದೆ. ಹೈಟ್ ಬಂದು 8 ಅಡಿ ಇದೆ. ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ನಿಮಗೆ ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ, ಒಳ್ಳೆ ಲಾಕ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ನಾರ್ತ್ ಎಂಟ್ರಿ ಬರುತ್ತೆ. ಇದು ನಿಮ್ಗೆ ಲೀವಿಂಗ್ ಸ್ಪೇಸ್ ಬರುತ್ತೆ. ಇದೆಲ್ಲ ಲೀವಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ನಿಮ್ಗೆ ಕ್ರಾಸ್ ವಿಂಡೋಸ್ ಇದೆ, ಬರ್ಮಾಟಿಕಲ್ ಮಾಡಿಸಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಕಿಟಕಿ ಇಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಟಿವಿ ಯೂನಿಟ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕೇಬಲ್ ಕನೆಕ್ಷನ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಎಲ್ ಶೇಪಲ್ ಸೋಪ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲ್ ಶೇಪಲ್ ಸೋಪ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಲೀವಿಂಗ್ ಸ್ಪೇಸ್ ಅಷ್ಟೇ ತುಂಬಾ ವಿಶಾಲವಾಗಿ ಮಾಡಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಇಲ್ಲಿ ಪೂಜಾ ಬರುತ್ತೆ. ನಿಮ್ಗೆ ಪೂಜಾ ಬರುತ್ತೆ. ಒಂದು 4 ಜನ 3 ಜನ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ರೆಡ್ ಕಲರ್ ಗ್ರೇನೈಟ್ ಹಾಕಿದ್ದಾರೆ ಫ್ಲೋರಿಂಗು. ವಾಲ್ಗೆ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ನಿಮ್ಗೆ ಟೀಕ್ವುಡ್ ಫ್ರೇಮ್ ಬರುತ್ತೆ. ವಾಸ್ಕಲ್ ಕೂಡ ಟೀಕ್ವುಡ್ ಬರುತ್ತೆ. ಅಚ್ಚಿಂಗ್ ಗ್ಲಾಸ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಒಂದು 8 ರಿಂದ 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಸ್ಪೇಸ್ ಇದೆ. ಇಲ್ಲಿ ವಿಂಡೋಸ್ ಬಿಟ್ಟಿದ್ದಾರೆ, ಟೀಕ್ವುಡ್ ವಿಂಡೋಸ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ನಿಮ್ಗೆ ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಅಗ್ನಿಮೂಲೆ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ನಿಮ್ಗೆ ಇಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ. ಎಲ್ ಶೇಪ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ನಿಮ್ಗೆ ಅಪ್ ಟು 7 ಫೀಟ್ 8 ಫೀಟ್ ವರೆಗೂ 7 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಮಾಡ್ಕೊಡ್ತಾರೆ. ಇದೆಲ್ಲ ಟೈಲ್ಸ್ ಬರುತ್ತೆ. ನೀವು ಇಲ್ಲಿ ಗ್ಯಾಸ್ ಲೈನ್ ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಜಸ್ಟ್ ಒಂದು ಪ್ಲಗ್ ಮಾಡ್ಕೋಬೇಕು. ಇಲ್ಲಿ ಸ್ಲ್ಯಾಬ್ ಹಾಕೊಡ್ತಾರೆ, ಗ್ಲೇನೆಸ್ ಸ್ಲ್ಯಾಬ್, ಅದ್ರ ಮೇಲೆ ಇಟ್ಕೋಬಹುದು. ನೀವು ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಸ್ಟ್ ಬೇಕಾದ್ರೆ ಹಾಕೋಬಹುದು, ಚಿಮ್ನಿ ಬೇಕಾದ್ರೆ ಹಾಕೋಬಹುದು ನೀವು. ಇಲ್ಲಿ ನೀವು ಪಾತ್ರೆ ತೊಳೆಯೋಕೆ ಸಿಂಕ್ ಹಾಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಇದು ಪಾತ್ರೆ ಸಿಂಕ್ ಬರುತ್ತೆ ಈ ಜಾಗ. ನೀವು ಆಬ್ ಏನಾರು ಇದ್ರೆ ಆಬ್ಗೆ ಪಾಯಿಂಟ್ ಮಾಡಿದ್ದಾರೆ. ಮಿಕ್ಸಿ ಗ್ರೈಂಡರ್ ಇಟ್ಕೊಳ್ಳೋಕೆ ಈ ಜಾಗದಲ್ಲಿ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಇಲ್ಲಿ ಬರುತ್ತೆ, ಪ್ಲಗ್ ಪಾಯಿಂಟ್ಸ್ ಬರುತ್ತೆ. ಹೀಗೆ ಬಂದ್ರೆ ಇದು ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿದ್ದಾರೆ. ಇಲ್ಲಿ ನೀವು ಪಾತ್ರೆ ತೊಳೆಯೋಕೆ ಒಂದು ಸಿಂಕ್ ಹಾಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಸೇಫ್ಟಿಗೆ MS ಅಲ್ಲಿ ಗ್ರಿಲ್ ಮಾಡಿಸಿದ್ದಾರೆ. ಸೇಫ್ಟಿ ಪರ್ಪಸ್ಗೆ MS ಅಲ್ಲಿ ಗ್ರಿಲ್ ಬರುತ್ತೆ. ಹೆವಿ ಥಿಕ್ನೆಸ್ ಇದೆ ಗ್ರಿಲ್ ಇದು.
ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಎಷ್ಟು ವಿಶಾಲವಾಗಿದೆ ನೋಡಿ. ವೆಂಟಿಲೇಷನ್ಗೆ ಟೀ ಕುಡ್ದು ಒಂದು ಕಿಟ್ಟಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ 2x6 ಟೈಲ್ಸ್ ಫ್ಲೋರಿಂಗ್ಗೆ 2x4 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ರೂಮ್ ಕೂಡ ತುಂಬಾ ವಿಶಾಲವಾಗಿದೆ. ಹೀಗೆ ಬನ್ನಿ. ಒಳ್ಳೆ ಡೋರ್ಸ್ ಹಾಕಿದ್ದಾರೆ. ರೂಮ್ ಡೋರ್ಗಳೆಲ್ಲ ಎಕ್ಸಲೆಂಟ್ ಆಗಿದೆ ಡೋರು. ಹೀಗೆ ಬನ್ನಿ. ನಿಮ್ಗೆ ಕಾಮನ್ ರೂಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ ಕಿಟ್ ಇಟ್ಟಿದ್ದಾರೆ. ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸ್ಚರ್ ಬರುತ್ತೆ. ಇಲ್ಲಿ ಶವರ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ನೋಡಿ ಬಾತ್ರೂಮ್ ಡೋರ್ಗಳು ನೋಡಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಟೀ ಕುಡ್ಡೆ ಬರುತ್ತೆ. ಇದು ಬಾತ್ರೂಮ್ ಡೋರ್ಸ್ ಕೂಡ ವಾಸ್ಕಲ್ ಕೂಡ ಟೀ ಕುಡ್ಡೆ, ಡೋರ್ ಕೂಡ ಟೀ ಕುಡ್ ಫ್ರೇಮೇ ಬರುತ್ತಿದ್ದು. ಇಲ್ಲಿ ನೀವು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ. ಇದು ಸೆಕೆಂಡ್ ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ 2x4 ಟೈಲ್ಸ್ ಹಾಕಿದ್ದಾರೆ. 2x6 ಟೈಲ್ಸ್ ಹಾಕಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಟೀ ಕುಡ್ ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ನೀವು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ರೋಡ್ ಸೈಡ್ ಬರುತ್ತೆ. ಬಾಲ್ಕನಿ ಬರುತ್ತೆ. ಇದು ಹೀಗೆ ಬನ್ನಿ. ಇದು ರೋಡ್ ಸೈಡ್ ಬರುತ್ತೆ. ಬಾಲ್ಕನಿ ಬರುತ್ತೆ. ಬಾಲ್ಕನಿ ನಿಮ್ಗೆ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಆಂಟಿ ಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮ್ಗೆ ವಾಲ್ಗೆಲ್ಲ ಒಳ್ಳೆ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ LED ಲೈಟ್ಸ್ ಕೊಟ್ಟು PVC ಸೀಲಿಂಗ್ ಮಾಡಿಸಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಫ್ಲಾಟ್ಸು. ನಿಮ್ಗೆ ಡೋರ್ ಎಲ್ಲ ಟೀ ಕುಡ್ಡೆ ಬರುತ್ತೆ. ವಾಸ್ಕಲ್ ಕೂಡ ಟೀ ಕುಡ್ಡೆ, ಡೋರ್ ಕೂಡ ಟೀ ಕುಡ್ ಬರುತ್ತೆ. ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಮಾಡಿಸ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಇಲ್ಲ ಡ್ರೆಸ್ಸಿಂಗ್ ಮಿರರ್ ಮಾಡಿಸ್ಕೋಬಹುದು, ವಾಕಿಂಗ್ ವಾರ್ಡ್ರೋಬ್ ಮಾಡಿಸ್ಕೋಬಹುದು. ನಿಮ್ಗೆ ಅದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಇದು ಡ್ರೈ ವೆಟ್ ಆಪ್ಷನ್ ಇದೆ. ಡ್ರೈ ವೆಟ್ ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಶವರ್ ಬರುತ್ತೆ. ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಟೀ ಕುಡ್ ಒಂದು ಡೋರ್ ಹಾಕಿದ್ದಾರೆ. ಈಗ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಕುಬೇರ್ ಮೂಲೆ ಬರುತ್ತೆ. ನಿಮ್ಗೆ ಕ್ರಾಸ್ ವಿಂಡೋಸ್ ಇದೆ. ಟೀ ಕುಡ್ ಬರ್ಮಾ ಟೀಕು ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ವುಡನ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ವುಡನ್ ಟೈಲ್ಸ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಯೂನಿಟ್ ಹಾಕೋಬಹುದು. AC ಹಾಕೊಳ್ಳೋಕೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. AC ಕೂಡ ಹಾಕೋಬಹುದು ನೀವು. ಇಲ್ಲಿ ನಿಮ್ಗೆ ವಾಕಿಂಗ್ ವಾರ್ಡ್ರೋಬ್ ಮಾಡಿಸ್ಕೋಬಹುದು. ಇಲ್ಲಾಂದ್ರೆ ಡ್ರೆಸ್ಸಿಂಗ್ ಮಿರರ್ ಮಾಡಿಸ್ಕೋಬಹುದು. ಅದಕ್ಕೆ ಆಪ್ಷನ್ ಇದೆ. ನಿಮ್ಗೆ ಇಲ್ಲಿ ಡ್ರೈ ವೆಟ್ ಎರಡು ಆಪ್ಷನ್ ಇದೆ. ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ ಕಿಟ್ ಇಟ್ಟಿದ್ದಾರೆ. ನಿಮ್ಗೆ ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಟೀ ಕುಡ್ಲೆ ಡೋರ್ ಬರುತ್ತೆ. ಹೀಗೆ ಬನ್ನಿ. ನಿಮ್ಗೆ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಕಾಮನ್ ಟೆರೆಸ್ ಬರುತ್ತೆ. ಟೋಟಲ್ 4 ಯೂನಿಟ್ ವರೆಗೂ ಕಾಮನ್ ಟೆರೆಸ್ ಬರುತ್ತೆ. ಆ ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ನಿಮ್ಗೆ MSL ಮಾಡಿಸಿದ್ದಾರೆ ಡೋರು ಸೇಫ್ಟಿಗೆ. ಇದು ಟೆರೆಸ್ ಬರೋದ್ರಿಂದ MSL ಡೋರ್ ಮಾಡಿಸಿದ್ದಾರೆ. ನಿಮಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಗ್ರೇನೈಟ್, ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಹಾಕಿದ್ದಾರೆ. ಲಪ್ಪತ್ರ ಆಂಟಿ ಸ್ಕಿಡ್ ಗ್ರೇನೈಟ್ ಹಾಕಿದ್ದಾರೆ. SS ರೇಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ನಿಮ್ಗೆ ಓವರಿ ಟ್ಯಾಂಕ್, ಮೇಲ್ಗಡೆ ಓವರಿ ಟ್ಯಾಂಕ್. ಇಲ್ಲಿ ನಿಮ್ಗೆ ನೋಡಿ ಮೇಲ್ಗಡೆ ಇಟ್ಕೊಟ್ಟು ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ.
ನಿಮಗೆ ಇದು ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಪೂರ್ತಿ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ ಫ್ಲೋರಿಂಗ್. ಇಲ್ಲಿ ಒಂದು ಟ್ಯಾಂಕ್ ರೂಮ್ ಇದೆ. ನೀವೇನಾದ್ರು ಕೈಯಲ್ಲೇ ಬಟ್ಟೆ ಒಕ್ಕೋತೀರಾ ಅಂದ್ರೆ ಇಲ್ಲೊಂದು ಕಟ್ಟೆ ಕಟ್ಟಿದ್ದಾರೆ, ಕಲ್ಲು ಹಾಕಿದ್ದಾರೆ, ಕೈಯಲ್ಲೇ ಬಟ್ಟೆ ಒಕ್ಕೋಬಹುದು. ಬಟ್ಟೆ ಒಣಗಾಕೋಕೆ ಹ್ಯಾಂಗಲ್ ಹಾಕಿದ್ದಾರೆ, ಇಲ್ಲಿ ಹ್ಯಾಂಗಲ್ ಹಾಕಿದ್ದಾರೆ. ಇದು ಸುತ್ತ ಈ ಪ್ರಾಪರ್ಟಿ ಸುತ್ತ ಲೊಕೇಶನ್ ನೋಡಿ. ಈ ಪ್ರಾಪರ್ಟಿ ನಿಮ್ಗೆ JP ನಗರ 8th ಫೇಸ್ ಅಲ್ಲಿ ಲೊಕೇಟ್ ಆಗಿದೆ. ಇದು ಬ್ರೂಕ್ಸ್ ಹೆವೆನ್ ಲೇಔಟ್ ಬರುತ್ತೆ. ನಿಮ್ಗೆ ಇದು ಗೇಟೆಡ್ ಸೊಸೈಟಿ ತರ ಬರುತ್ತೆ. ನಿಮ್ಗೆ ಅಲ್ಲಿ ನೋಡಿ ಎದುರು ಕಡೆ ಕಾಣಿಸ್ತಾ ಇದೆಯಲ್ಲ, ಅದು 80 ಫೀಟ್ ರೋಡ್ ಬರುತ್ತೆ. ಅಪ್ರೋಚ್ ಇದೆ ನಿಮ್ಗೆ. ಹೀಗೆ ಬಂದ್ರೆ ಇದು RV ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, RV ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಇದು. ನಿಮಗೆ ಈ ಪ್ರಾಪರ್ಟಿ ಬ್ಯಾಕ್ ಸೈಡ್ ಒಂದು ಪಾರ್ಕ್ ಇದೆ, ದೊಡ್ಡದು ಒಂದು ಪಾರ್ಕ್ ಬರುತ್ತೆ ಇಲ್ಲಿ. ಹೀಗೆ ಬಂದ್ರೆ ನೋಡಿ, ಇದು ಎದುರುಗಡೆ ಕಾಣಿಸ್ತಾ ಇರೋದೇ HM ಓಲ್ಡ್ ಸಿಟಿ ಬರುತ್ತೆ. ಇದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಈ ಪ್ರಾಪರ್ಟಿ ಬಂದು 4061 ಮೆಜರ್ಮೆಂಟ್ ಬರುತ್ತೆ. 2200 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಸೈಟ್ ಮೇನ್ ಡೋರ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. ಟೋಟಲ್ ಆಸ್ ಪರ್ ವಾಸ್ತು 4 ಯೂನಿಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಪರ್ಟಿ ಡೀಟೇಲ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.